ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯವನ್ನು ಧ್ಯಾನಿಸೋಣ. ಕೀರ್ತನೆಗಳು 25ನೇ ಅಧ್ಯಾಯ 16ನೇ ವಾಕ್ಯ. ನಾನು ಒಬ್ಬಂಟಿಗನು ಬಾಧೆಪಡುವವನು ಆಗಿದ್ದೇನೆ, ನೀನು ಕಟಾಕ್ಷವಿಟ್ಟು ನನ್ನನ್ನು ಕರುಣಿಸು. ಆಮೇನ್. ಈ ಒಂದು ವಾಕ್ಯ ನೋಡುವುದಾದರೆ ದಾವೀದನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಾನು ಒಬ್ಬಂಟಿಗನು ಬಾಧೆಪಡುವವನು ಆಗಿದ್ದೇನೆ. ಈ ದಿನದಲ್ಲಿ ಯಾರೋ ಜೀವಿತದಲ್ಲಿ ಈ ಥರ ಒಂದು ಬಾಧೆ ಪಡ್ತಾ ಇದ್ದಾರೆ ಪ್ರಿಯ ದೇವರ ಮಗುವೇ. ಈ ದಿನದಲ್ಲಿ ನಿನ್ನ ಜೀವಿತದಲ್ಲಿ ಅಥವಾ ನಿನ್ನ ಶರೀರದಲ್ಲಿ, ನಿನ್ನ ಆರೋಗ್ಯದಲ್ಲಿ, ನಿನ್ನ ಕುಟುಂಬದಲ್ಲಿ ಒಂದು ಬಾಧೆಯ ಒಂದು ಪರಿಸ್ಥಿತಿ ನೀನು ಹಾದು ಹೋಗ್ತಾ ಇರ್ಬೋದು. ದೇವರಿಗೆ ಸ್ತೋತ್ರ ಮಾಡು. ಬಿಡುಗಡೆ ಹತ್ರ ಬರ್ತಾ ಇದೆ. ದೇವರ ವಾಗ್ದಾನ ನಿನ್ನ ಜೀವಿತದಲ್ಲಿ ನೆರವೇರ್ತಾ ಇದೆ. ದೇವರ ಸಾನ್ನಿಧ್ಯ, ದೇವರು ನಿನ್ನ ಮೈಟದ ಒಂದು ದರ್ಶನ ಹತ್ರ ಬರ್ತಾ ಇದೆ. ಅದಕ್ಕಾಗಿ ಶತ್ರುವಿನ ಕುತಂತ್ರ ಆಗಿದೆ. ಎಲ್ಲಿ ಬಿಡುಗಡೆ ಹೊಂದ್ಕೊಂಡ್ಬಿಡ್ತೀಯೋ, ಎಲ್ಲಿ ನೀನು ಆಶೀರ್ವಾದ ಹೊಂದ್ಕೊಂಡ್ಬಿಡ್ತೀಯೋ, ಎಲ್ಲಿ ನೀನು ಸಂತೋಷವಾಗಿ ದೇವರ ಸನ್ನಿಧಿಯಲ್ಲಿ ಅಭಿಷೇಕದಿಂದ ದೇವರ ಸಾನ್ನಿಧ್ಯದಲ್ಲಿ ನೀನು ಪ್ರವೇಶ ಮಾಡ್ತೀಯ ಅಂತ ಶತ್ರುವಿನ ಒಂದು ಹೋರಾಟವಾಗಿದೆ ಪ್ರಿಯ ದೇವರ ಮಕ್ಕಳೇ. ಈ ಮುಂಜಾನೆ ವೇಳೆ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಯಾವುದೇ ಒಂದು ಬಾಧೆ ಬಂದಿರ್ಬೋದು, ನೀನು ಒಬ್ಬಂಟಿಗನಂಥ ಪರಿಸ್ಥಿತಿನ ಹಾದು ಹೋಗ್ತಾ ಇರ್ಬೋದು. ದೇವರು ಸ್ತೋತ್ರ ಮಾಡಿ, ಬಿಡುಗಡೆ ಹತ್ರ ಬಂದಿದೆ. ಆ ಬಿಡುಗಡೆ ಹೊಂದ್ಕೊಂಬಾರ್ದು ಅಂತ ಶತ್ರುವಿನ ಕುತಂತ್ರ ಆಗಿದೆ. ಅದಕ್ಕಾಗಿ ನೀನು ಒಬ್ಬಂಟಿಗನಾಗಿರ್ಬೋದು, ಬಾಧೆ ಪಡ್ತಾ ಇರ್ಬೋದು. ಆದರೆ ಈ ದಿನ ನೀನು ದೇವರ ಕಚಡಿಗೆ ಒಪ್ಪಿಸಿ ಕೊಡುವುದೇ ಆದರೆ ನಿನ್ನ ಜೀವಿತವನ್ನು ಮಾರ್ಪಡಿಸಿ, ನಿನ್ನನ್ನು ಕಟಾಕ್ಷಿಸಿ, ನಿನ್ನನ್ನು ಕರುಣಿಸಿ, ಶತ್ರುವಿನ ಎಲ್ಲ ಬಾಧೆಗಳಿಂದ ಬಿಡಿಸಿ ಆತ ನಿನ್ನನ್ನು ಬಲವಾಗಿ ನಡೆಸುವಾತನಾಗಿದ್ದಾನೆ. ಈ ದಿನ ಪ್ರಿಯ ದೇವರ ಮಕ್ಕಳೇ, ನೀನು ಬಾಧೆ ಪಡ್ತೀವಿ ಅಂತ ನೀನು ಗೋಳಾಡೋದು ಬೇಕಿಲ್ಲ. ನನಗೆ ಈ ಥರ ಬಾಧೆ, ನನ್ನ ಬಾಧೆ ಕೇಳೋರು ಯಾರೂ ಇಲ್ಲ, ನನ್ನ ಕಣ್ಣೀರು ನೋಡೋರು ಯಾರೂ ಇಲ್ಲ, ನನ್ನ ಪರಿಸ್ಥಿತಿಯನ್ನು ತಿಳ್ಕೊಳೋರು ಯಾರೂ ಇಲ್ಲ ಅಂತ ಗೋಳಾಡೋದು ಬೇಕಿಲ್ಲ. ಯಾಕೆಂದರೆ ಬಾಧೆ, ಹೋರಾಟ, ಕಷ್ಟ ಬರ್ತಾ ಇದೆ ಅಂದರೆ ಬಿಡುಗಡೆ ಹತ್ರ ಬರ್ತಾ ಇದೆ. ದೇವರ ವಾಗ್ದಾನ ನಿನ್ನ ಜೀವಿತದಲ್ಲಿ ನೆರವೇರ್ತಾ ಇದೆ ಪ್ರಿಯ ದೇವರ ಮಕ್ಕಳೇ. ಒಪ್ಪಿಸಿಕೊಡಿ ಸಂಪೂರ್ಣವಾಗಿ. ಈ ಮುಂಜಾನೆ ವೇಳೆ ಒಪ್ಪಿಸಿಕೊಡುವಾಗ ದೇವರ ಬಲವಾದ ಕಾರ್ಯ ನಿನ್ನ ಜೀವಿತದಲ್ಲಿ ಅದು ಅಭಿಷೇಕದ ತುಂಬಿಸಿ ನಡೆಸುವಾತನಾಗಿದ್ದಾರೆ. ಅದಕ್ಕಾಗಿ ನಿನ್ನನ್ನು ಕಟಾಕ್ಷವಿಟ್ಟು ನನ್ನನ್ನು ಕರುಣಿಸು ದೇವರೇ ಅಂತ ಅವರು ಪ್ರಾರ್ಥಿಸ್ತಾ ಇದ್ದಾರೆ. ಅದೇ ಪ್ರಕಾರ ಭಕ್ತನು ಯಾವ ರೀತಿ ಪ್ರಾರ್ಥನೆ ಮಾಡಿದ್ರೆ ಅದೇ ಪ್ರಕಾರ ನೀನು ಒಪ್ಪಿಸಿಕೊಡುವುದೇ ಆದರೆ ನಿನ್ನನ್ನು ಕಟಾಕ್ಷಿಸಿ, ನಿನ್ನನ್ನು ಕರುಣಿಸಿ ಆತನ ವಾಗ್ದಾನಕ್ಕೆ ನಿನ್ನನ್ನು ನಡೆಸ್ತಾನೆ. ಎಷ್ಟೇ ಬಾಧೆ ಇರ್ಬೋದು, ಆ ಎಲ್ಲ ಬಾಧೆಗಳಿಂದ ಬಿಡಿಸಿ ಆತನ ಕೃಪೆಯಲ್ಲಿ ನಿನ್ನ ಮರೆಮಾಚಿ ನಡೆಸುವಂತನಾಗಿದ್ದಾನೆ. ಯಾವ ರೀತಿ ನಿನ್ನ ಕಾಲು ಕಲ್ಲಿಗೆ ತಗಲದೆ ನಾನು ನಡೆಸುತ್ತೇನೆ ಅಂತ ಹೇಳಿದ ದೇವರು ಅದೇ ಪ್ರಕಾರ ನಡೆಸ್ತಾರೆ. ನಿನ್ನ ಬಲಬದಿಯಲ್ಲಿ 1000 ಜನ, ಎಡಬದಿಯಲ್ಲಿ 10,000 ಸತ್ತು ಬಿದ್ದರೂ ನನಗೆ ಯಾವ ಕೇಳು ತಟ್ಟದು ಅಂತ. ಹೌದು, ಅದೇ ಪ್ರಕಾರ ನಿನ್ನನ್ನು ಮರೆಮಾಚಿ ನಡೆಸುವಂತನಾಗಿದ್ದಾನೆ. ಈ ಮುಂಜಾನೆ ವೇಳೆ ಒಪ್ಪಿಸಿಕೊಡುವಾಗ ನಿನ್ನ ಮುಂದಿನ ಜೀವಿತದಲ್ಲಿ ದೇವರು ಬಲವಾದ ಕಾರ್ಯ ಮಾಡ್ತಾ ಇದ್ದಾರೆ. ದೇವರು ಬಲವಾದ ಕಾರ್ಯ ಯಾರೋ ಜೀವಿತದಲ್ಲಿ ಮಾಡ್ತಾ ಇದ್ದಾರೆ. ಒಪ್ಪಿಸಿಕೊಡುವ ಯಾರ್ಯಾರು ಒಪ್ಪಿಸಿಕೊಡ್ತಾರೋ ಅವರ ಜೀವಿತದಲ್ಲಿ ದೇವರ ವಾಗ್ದಾನ ನೆರವೇರ್ತಾ ಇದೆ. ಆಮೇನ್. ಆದ್ದರಿಂದ ಈ ಮುಂಜಾನೆ ವೇಳೆಯಲ್ಲಿ ಈ ಒಂದು ವಾಕ್ಯ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಕೇಳುತ್ತಿರುವಂಥ ಪ್ರತಿಯೊಬ್ಬರು ದೇವರು ಆಶೀರ್ವದಿಸಲಿ ಎಂದು ಯೇಸುವಿನ ನಾಮದಲ್ಲಿ ನಾನು ವಂದಿಸ್ತೇನೆ. ಆಮೇನ್, ಆಮೇನ್, ಆಮೇನ್.